ನಿಮಗೆ ಐ ಥಿಂಕ್ ನಿಮ್ನ ಪ್ರೀತಿ ಮಾಡೋ ಜನ ಜಾಸ್ತಿ ಇದ್ದಾರೆ ಅನ್ಕೋತೀನಿ ಸರ್. ನಿಮ್ನ ಪ್ರೀತಿ ಮಾಡೋ ಜನ ಜಾಸ್ತಿ ಇದ್ದಾರೆ ಅನ್ಕೋತೀನಿ. ಅದು ಒಳ್ಳೆ ತರ ಇರ್ಬೋದು, ಅದು ಬೇರೆ ತರನೂ ಇರ್ಬೋದು. ಅದ್ರ ಜೊತೆಗೆ ನಮ್ಮನ್ನು ಸೇರ್ಸ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಒಂದಷ್ಟು ಲೋಗೋಗಳು, ಬೇರೆ ಬೇರೆ ಚಾನಲ್ಗಳು ಲೋಗೋಗಳನ್ನ ಹಾಕೊಂಡು ಬೇರೆ ರೀತಿಯಾದಂತಹ ಒಂದಷ್ಟು ನೆಗೆಟಿವ್ ಕೆಲಸಗಳನ್ನ ಒಂದಷ್ಟು ಜನ ಮಾಡ್ತಿದ್ದಾರೆ. ಸೊ ಯಾಕೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಪೈರಸಿ ನೀವು ಆರಂಭದಲ್ಲೂ ಕೂಡ ಒನ್ ಬೈ ಒನ್ ಹೋಗಿ ಕನ್ಫ್ಯೂಸ್ ಮಾಡೋಣ. ಒನ್ ಬೈ ಒನ್ ಹೋಗಿ ಅದೇ ಅದು ಫಸ್ಟ್ ಲೋಗೋದಲ್ಲ. ಹೌದು ಸರ್. ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಈ ಹಾಲ್ ಅಲ್ಲಿ ನಾನ್ ಮಾತ್ರ ಅಲ್ಲ, ನೀವು ಅಷ್ಟೇ ಪಾಪ್ಯುಲರ್ ಆಗಿದ್ದೀರಿ ಅಂತ. ನಿಮ್ ಲೋಗೋ ಇಲ್ಲ ಅಂದ್ರೆ ನ್ಯೂಸ್ ಯಾರು ನೋಡ್ತಾ ಇರ್ಲಿಲ್ಲ. ಕರೆಕ್ಟಾ? ಏನಾಗ್ಬಿಡುತ್ತೆ, ಅವ್ರದೇ ಆದ ಲೋಗೋಗೆ ಆ ವ್ಯಕ್ತಿತ್ವ, ತೂಕ, ಗಂಭೀರ್ಯತೆ ಅವೆಲ್ಲ ಇದ್ದಿದ್ರೆ ನಿಮ್ಗೆ ಆಗ್ಬೇಕಿತ್ತು. ನೀವು ಅಲ್ಲಿ ಹೋಗ್ಬಿಟ್ಟಿದ್ದೀರಾ ಸರ್. ನೀವು ಬೆಳೆದಿರೋದು ನಿಮ್ಗೆ ಗೊತ್ತಿಲ್ಲ. ಇನ್ನು ನಿಮ್ ಲೋಗಗಳು ಹಾಕೊಂಡು ಹೊಡಿತಾ ಇದಾರೆ ಅಂತ ಅರ್ಥ ಮಾಡ್ಕೊಂಡು ನೀವು ಖುಷಿ ಪಡಬೇಕು. ನ್ಯೂಸ್ ಆಮೇಲೆ ಮಾಡೋಣ ಬಿಡಿ. ಇಟ್ ಈಸ್ ಸಮಥಿಂಗ್ ದಟ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಯಾವ ಮಟ್ಟಿಗೆ, ಯಾವ ಹಂತಕ್ಕೆ ಕೆಲವ್ರು ಹೋಗಕ್ಕೆ ರೆಡಿ ಇದ್ದಾರೆ ಅಂದ್ಬಿಟ್ಟು. ಬಟ್ ಏನಾಗುತ್ತೆ, ನಾನು ಆಲ್ವೇಸ್ ಒಂದು ಮಾತು ಹೇಳ್ತೀನಿ, ನೋಡೋದು ಮಾತ್ರ ಅಲ್ಲ, ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಕೆಲವು ಮಾತುಗಳು ಬರ್ತವೆ, ಯಾಕೆ ಕೆಲವು ಮಾತುಗಳು ಹುಟ್ಕೋತವೆ. ಕೆಲವು ಪ್ರಾರಂಭಗಳು ಎಲ್ಲಿಂದನೂ ಆಗಿರಲ್ಲ, ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳಕ್ಕೆ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಐ ಲೀವ್ ಆಲ್ ದಟ್ ಅಸೈಡ್. ಹೊಸ ವಿಚಾರಗಳನ್ನ ಮಾತಾಡ್ತಾ ಸಂಭ್ರಮಿಸ್ತಾ ನೀವೇನೊಂದು ಹೇಳಿದ್ರಿ, ಪ್ರೀತಿಗಿರ್ಬೋದು, ಇನ್ನೊಂದಿರ್ಬೋದು. ಸರ್, ಐ ಹ್ಯಾವ್ ಓನ್ಲಿ ಲೆಟ್ ಮೈ ಲೈಫ್ ಇನ್ ಅ ವೆರಿ ಪಾಸಿಟಿವ್ ವೇ ಸರ್. ಪಾಸಿಟಿವ್ನ ತಗೊಳ್ಳೋಣ. ನೆಗೆಟಿವ್ ಒಟ್ಟಿಗೆ ಲೀಡ್ ಮಾಡೋಕ್ಕಾಗಲ್ಲ. ಲೈಫ್ ಆಗಲಿ, ಸಂಬಂಧ ಆಗಲಿ, ಸಿನಿಮಾ ಆಗಲಿ, ಯಾವುದೇ ತಗೊಳ್ಳಿ ನೆಗೆಟಿವ್ ಇದ್ರೆ ಇರೋಕ್ಕಾಗಲ್ಲ. ಉತ್ತರ ಕೊಡಬೇಕು, ಕೊಡೋ ಕಡೆ ಕೊಡೋಣ. ಕೊಡದೆ ಕೂತ್ರೂ ನಮ್ಮ ವ್ಯಕ್ತಿತ್ವ ಡೌನ್ ಆಗಿ ಹೋಗುತ್ತೆ. ಬಟ್ ಪಾಯಿಂಟ್ ಅದಲ್ಲ. ನನಗೇನು ಖುಷಿ ಆಯ್ತು ಅಂದ್ರೆ, ನಾವೆಲ್ಲ ನೋಡ್ತಾ ಇದ್ವಿ, ಏನದು ನಿಮ್ಗಳು ಲೋಗೋ, ವಾಹ್. ನನಗೆ ಅವಾಗ ಅನಿಸಿ, ನೋಡ್ರಿ, ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ, ಹೀರೋಗಳು ಅಲ್ಲೂ ಕೂತಿದ್ದಾರೆ, ಹೆಂಗ್ ಹೊಡ್ಕೋತಾ ಇದಾರೆ ಅವ್ರದ್ದು ಅಂತ. ಸೊ ಐ ಥಿಂಕ್ ಸರ್, ಇಟ್ ವಾಸ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ. ಮಾರ್ಕೊಟ್ಟಿಗೆ ನಿಮ್ದು ಎರಡೆರಡು ಆರ್ಟಿಕಲ್ ನೋಡಿದೆ. ಒಂದು ನಿಮ್ದು ಅಲ್ಲದೆ ಇದ್ದಿದ್ದು. ಎರಡು ಎಂಜಾಯ್ ಮಾಡಿದ್ದೀನಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.